17ನೇ ತಾರೀಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಇವತ್ತಿನಿಂದಲೇ ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ಸಡಗರ ಜೋರಾಗಿದೆ. ಇವತ್ತು ರಾಜ್ಯಾದ್ಯಂತ ಅಪ್ಪು ಅಭಿನಯದ ಪವರ್ ಸ್ಟಾರ್ ಅಭಿನಯದ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಸಹಜವಾಗಿಯೇ ವೀರೇಶ್ ಥಿಯೇಟರ್ನಲ್ಲಿ ಒಂದು ರೀತಿಯ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಪಟಾಕಿಯನ್ನು ಹೊಡೆದು ಅಪ್ಪು ಫ್ಯಾನ್ ಸಂಭ್ರಮಿಸಿದ್ದಾರೆ. ಪುನೀತ್ ಪುತ್ಥಳಿಗೆ ಅಭಿಮಾನಿಗಳು ಹಾಲಿನ ಅಭಿಷೇಕವನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಅಪ್ಪು ಅಭಿಮಾನಿಗಳ ಸಂಭ್ರಮಾಚರಣೆ ಜೋಶ್ ಹೀಗೆ ಇತ್ತು. ಸ್ಯಾಂಡಲ್ವುಡ್ ಕ್ವೀನ್ ರಕ್ಷಿತಾ ಕೂಡ ಅಪ್ಪು ಸಿನಿಮಾವನ್ನು ನೋಡಲಿಕ್ಕೆ ಆಗಮಿಸಿರುವಂಥದ್ದು. ಈ ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆಗೆ ನಟಿಯಾಗಿ ಇವರು ಕೂಡ ಆ್ಯಕ್ಟನ್ನು ಮಾಡಿದರು. ರಕ್ಷಿತಾ ಅವರು ಇವತ್ತು ಕೂಡ ಅವರು ಬಂದು ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡಿದ್ದಾರೆ. ಮೊದಲು ಅಶ್ವಿನಿ ಮೇಡಮ್ಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಪು ಸರ್ದು ಸಿನಿಮಾ ರಿಲೀಸ್ ಆಗಿದೆ ಅಪ್ಪು ಸಿನಿಮಾ. ಆ್ಯಂಡ್ ಅವ್ರನ್ನ ನೋಡೋದಾದರೆ ನೀವು ಫಸ್ಟ್ ಸಿನಿಮಾಲೇ ಎಷ್ಟು ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಅವತ್ತೊಂದು ದಿನಕ್ಕೇ. ಅಂದರೆ ಒಂದು ಆ್ಯಕ್ಷನ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು. ನನಗೆ ಭಾಳ ಖುಷಿ ಆಗುತ್ತೆ. ಅಂದರೆ ವೀರೇಶ್ ಥಿಯೇಟ್ರಲ್ಲಿ 25 ನೋಡ್ತಾ ಇದ್ದೀನಿ. ಲವ್ ಯು ಅಪ್ಪು ಬಾಸ್. ಕಣ್ಣೀರು ಬರ್ತವೆ ಬೇಡ. 7 ಬಣ್ಣ ಸಿಡಿದ್ರೆ ಕಾಮನ ಬಿಲ್ಲು, 7 ಗುಣ ಸಿಡಿದ್ರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದಿಲ್ಲು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬೇರೆಯವರಿಗೆಲ್ಲ Super, Appu is always Appu. We miss you, Appu. Many more happy returns of the day. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ನೋಡಿದ್ರು 100 ವರ್ಷಕ್ಕೂ ಅಪ್ಪುನೇ ಬಾಸ್. ಸೂಪರ್. ಮತ್ತೆ ಅಪ್ಪು ಮೂವಿನ ರಿಲೀಸ್ ಆದಾಗ ಟಿವಿಲಿ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಅಪ್ಪು ಫ್ಯಾನ್ಸ್ಗೆ ಇದೆಲ್ಲ ದೊಡ್ಡ ಸೆಲೆಬ್ರೇಷನ್. ಪ್ರತಿ ವರ್ಷ ಅವ್ರದ್ದು ಹಳೆ ಮೂವೀಸ್ ಹಿಂಗೆ ರಿಲೀಸ್ ಆಗಲಿ ನಾವು ಬಂದು ನೋಡ್ತೀವಿ, ಮಿಸ್ ಅಂತೂ ಮಾಡಲ್ಲ. ನಂಗಂತೂ ತುಂಬ ಖುಷಿ ಆಯ್ತು. ಎಲ್ಲರೂ ಎಷ್ಟು ಮಜಾ ಮಾಡ್ತಿದ್ರು ಅಂದರೆ ವಿ ಮಿಸ್ ಹಿಮ್, ವಿ ಲವ್ ಯು ಅಪ್ಪು. 20 ವರ್ಷದಿಂದ ಏನು ಕ್ರೇಜ್ ಇತ್ತು ಇವತ್ತು ಅದೇ ಕ್ರೇಜ್ ಇದೆ ಸರ್. ಅವ್ರು ಇಷ್ಟ ಆಗಲಿ ಆಗದೆ ಹೋಗ್ಲಿ, ಅವ್ರು ಯಜಮಾನ್ರ ಫಿಲಮ್ ಅಂತ ಬಂದಿರೋದು ನಾವು. ಅಪ್ಪು ಫಿಲಮು ದೊಡ್ಡವರು. ನಾನು ರಾಜ್ಕುಮಾರ್ ಫ್ಯಾನ್ ಅಲ್ಲ, ಆ್ಯಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ಗೆ ಫ್ಯಾನ್. ಸರ್ ರಿಲೀಸ್ ಆಗಿರೋದು ತುಂಬಾ ಖುಷಿ ಇದೆ. ಅದು ಅಪ್ಪು ಮೂವಿ 23 ವರ್ಷದ ನಂತರ. ಇವಾಗೆಲ್ಲ ನಾವು ಊಟ ಇರಲಿಲ್ಲ, ಇವಾಗ ರಿಲೀಸ್. ಸರ್ ಯಾವಾಗಲಿದ್ರು ಅಪ್ಪು ಬಾಸೇ. 3 ವರ್ಷ ಅಲ್ಲ, ಅವ್ರು 300 ವರ್ಷ ಹೋದ್ರೂ ದೇವ್ರ ಥರನೇ ಇರ್ತಾರೆ ಯಾವಾಗ್ಲೂ. ಅಪ್ಪು ಕ್ರೇಜ್ ಯಾವಾಗಲೂ ಮುಗಿಯಲ್ಲ. ಜೈ ಅಪ್ಪು ಬಾಸ್. ಇಲ್ಲ, 2003 ಬಂದಿದ್ದು, 2002 ಬಂದಿದ್ದು. ಅವ್ರು ಅವಾಗ ಹೆಂಗಿದ್ರು ಇವಾಗಲೂ ಲಾಸ್ಟ್ ಕೊನೆ ತನಕ ಹಂಗೆ ಇದ್ರು.